ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಹೋಟೆಲ್ ಶೈಲಿಯಲ್ಲಿ ಇಡ್ಲಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಬನ್ನಿ ಅದು ಯಾವುದು ಅಂತ ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ ನಾನು ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟು ಸಿಹಿ ಕುಂಬಳ. ಇದನ್ನು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಹಾಕಿದ್ರೆ ಹೋಟೆಲ್ನಲ್ಲಿ ಬರೋ ಅಂಥ ಘಮಾನೇ ಬರುತ್ತೆ. ಇದನ್ನು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಅಡ್ಡಡ್ಡ ಸಣ್ಣದಾಗಿ ಕಟ್ ಮಾಡ್ಕೋತಾ ಬರಬೇಕು. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಬೇಕು. ಇದನ್ನು ನಾನು ಇದರಲ್ಲೂ ಇದು ಅಷ್ಟನ್ನು ಇದೇ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಪೂರ್ತಿಯಾಗಿ. ಆನಂತರ ಇದರಲ್ಲಿ ಇನ್ನೂ ಒಂದು 3 ಪೀಸ್ ಇದೆ ಅಲ್ಲ, ಅದನ್ನು ತೆಗಿತಾ ಇದ್ದೀನಿ. ಇಷ್ಟು ಸಾಕಾಗುತ್ತೆ, ಒಂದು 100 ಗ್ರಾಮ್ನಷ್ಟಿದ್ದರೆ ಸಾಕಾಗುತ್ತೆ. ನಾನಿಲ್ಲೊಂದು 5 ರಿಂದ 6 ಜನಕ್ಕೆ ಆಗೋಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಆನಂತರ ಒಂದು 100 ಗ್ರಾಮ್ ಅಷ್ಟು ತೊಗರಿಬೇಳೆನ ತೊಗೋತಾ ಇದ್ದೀನಿ. ಒಂದು ಕುಕ್ಕರ್ ಪ್ಯಾನ್ಗೆ 1 ಟೀ ಕಪ್ ಅಷ್ಟು ಆಗ್ಬೋದು. ಆನಂತರ ಇದಕ್ಕೆ ಸ್ವಚ್ಛವಾಗಿ ತೊಳೆದಿಟ್ಕೊಂಡಂಥ ಸಿಹಿ ಕುಂಬಳನ ಹಾಕೋತಾ ಇದ್ದೀನಿ. ಒಂದು 3 ನಾಟಿ ಟೊಮೆಟೊನ ಉದ್ದುದ್ದ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಪೂರ್ತಿ ಸಣ್ಣದಾಗೂ ಕಟ್ ಮಾಡಿ ಹಾಕೋಬೋದು. ಒಂದು 3 ಎಸಳಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. 1 ಟೀ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. 1-2 ಎಸಳಷ್ಟು ಕರಿಬೇವನ್ನು ಹಾಕೋತಾ ಇದ್ದೀನಿ. 1/4 ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ನಂತರ 1 ಟೀ ಚಮಚದಷ್ಟು ಎಣ್ಣೆನ ಹಾಕೋಬೇಕು. ಆನಂತರ ಇದು ಮುಳುಗು ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದು ಒಂದು 3 ರಿಂದ 4 ವಿಷಲ್ ಕೂಗಬೇಕು. ಚೆನ್ನಾಗಿ ಬೆಂದಷ್ಟು, ಮೆತ್ತಗೆ ಬೆಂದಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, 4 ವಿಷಲ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಮಸಿಬೇಕು ನಾವು. ಈ ನೀರಿದೆ ಅಲ್ವಾ, ನೀರಿದ್ದಾಗ ಬೇಳೆ ಈ ತರಕಾರಿ ಎಲ್ಲ ಚೆನ್ನಾಗಿ ಮಸಿಯೋಕ್ಕಾಗಲ್ಲ. ಇವಾಗ ಸ್ವಲ್ಪ ಮಸ್ಕೊಳ್ಳೋಣ. ಆನಂತರ ಈ ಬೇಳೆ ತಿಳಿ ನೀರನ್ನು ತೆಗೆದುಬಿಟ್ಟು ನಂತರ ಮತ್ತೆ ಮಸಿಯೋಣಂತೆ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಒಂದು 3 ರಿಂದ 4 ಟೀ ಚಮಚ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಆನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ, ಹಾಗೆ ಒಂದು 3-4 ಎಸಳಷ್ಟು ಬೆಳ್ಳುಳ್ಳಿ, 1-2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಪೂರ್ತಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಎಣ್ಣೆನಲ್ಲೇ ಖಾರದ ಪುಡಿ ಹಾಕೋದ್ರಿಂದ ಒಳ್ಳೆ ಬಣ್ಣ ಕೂಡ ಬರುತ್ತೆ, ಹಾಗೆ ಖಾರದ್ದು ಘಾಟ್ ವಾಸನೆ ಇರೋದಿಲ್ಲ. ಖಾರದ ಪುಡಿ ಹಾಕಿದ ತಕ್ಷಣ ಈ ಬೇಳೆ ತಿಳಿ ನೀರನ್ನ ಸ್ವಲ್ಪ ಹಾಕ್ಕೊಂಬಿಡಿ, ಇಲ್ಲಾಂದರೆ ಖಾರದ ಪುಡಿ ಹೊತ್ತೋಗ್ಬಿಡುತ್ತೆ. 1-2 ಚಮಚ ಹಾಕ್ಕೊಳ್ಳಿ ಇದಕ್ಕೆ. ಆನಂತರ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಎಲ್ಲ ಕಡೆ ನೀಟಾಗಿ ಹರಡ್ಕೊಳ್ಳುತ್ತೆ. ಆನಂತರ ಇದಕ್ಕೆ 1-2 ಇಂಚಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇವಾಗ ಬೇಳೆ ಬೇಯಿಸಿದ್ವಲ್ಲ, ಅದ್ರ ಮೇಲಿನ ನೀರು ಮಾತ್ರ ಫಸ್ಟಿಗೆ ಹಾಕ್ಕೊಳ್ಳೋಣ. ಏಕೆಂದರೆ ನೀರನ್ನೆಲ್ಲ ತೆಕ್ಕೊಂಡ್ರೆ ಮೊದಲು, ಆನಂತರ ಬೇಳೆನ ಚೆನ್ನಾಗಿ ಮಸಿಬೋದು. ಬೇಳೆ ಮತ್ತು ತರಕಾರಿನ ಚೆನ್ನಾಗಿ ಮಸಿಬೋದು. ಈಗ ಮೇಲಿರೋ ಅಂಥ ನೀರನ್ನು ಮಾತ್ರ ಹಾಕ್ಕೊಂಡು ಈ ಕುಂಬಳ ಎಲ್ಲ ಇತ್ತಲ್ಲ, ಟೊಮೆಟೊ, ಇದು ಸಿಹಿ ಕುಂಬಳ ಎಲ್ಲನೂ ಚೆನ್ನಾಗಿ ಮಸಿಬೇಕು. ಸಣ್ಣದಾಗಿ ಮಸಿಬೇಕು. ತರಕಾರಿ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗಬಾರ್ದು. ಕುಕ್ಕರ್ ಪ್ಯಾನನ್ನು ತೊಳೆದು ಇನ್ನೂ 1 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು. ಆನಂತರ ಇದಕ್ಕೆ 1 ರಿಂದ 1.5 ಟೀ ಚಮಚದಷ್ಟು ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಈ ಸಾಂಬಾರು ಪುಡಿ, ಮನೇಲಿ ಮಾಡಿದ ಸಾಂಬಾರು ಪುಡಿ ಇಲ್ಲ ಅಂದರೆ MTR ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ಳಿ, ಅದು ಕೂಡ ಒಳ್ಳೆ ಘಮ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಮಧ್ಯಮ ಉರಿ ಇಟ್ಟು ಒಂದು 3 ಕುದಿ ಕುದ್ರೆ ಸಾಕು. ಇದು 1-2 ರಿಂದ 3 ನಿಮಿಷ ಕುದೀಲಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಕುದಿ ಬಂದಮೇಲೆ ಒಂದು 3 ನಿಮಿಷ ಇದನ್ನು ಹೀಗೆ ಕುದಿಸಿ ಒಂದೊಳ್ಳೆ ಸಾಂಬಾರು ರೆಡಿ ಆಗುತ್ತೆ. ಘಮ ಘಮ ಅಂತ ಇರುತ್ತೆ ವಾಸನೆ ಮಾತ್ರ. ಸೇಮ್ ನೀವು ಹೋಟೆಲ್ಗೆ ಹೋದಾಗೆಲ್ಲ ಸಾಂಬಾರು ತಿಂತೀರಲ್ಲ ಇಡ್ಲಿ ಜೊತೆಗೆ, ಅದಕ್ಕಿಂತ ರುಚಿಯಾಗಿರುತ್ತೆ ನಾವು ಮನೇಲಿ ಮಾಡೋ ಅಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಇಡ್ಲಿ ಜೊತೆಗೆ ರೈಸ್ಗೂ ಕೂಡ ಯೂಸ್ ಮಾಡ್ಬೋದು, ಮುದ್ದೆಗೂ ಕೂಡ ಬಳಸ್ಬೋದು. ಬೆಳಗ್ಗಿನ ಅವಸರಕ್ಕಂತೂ ಬೇಗನೆ ಆಗೋಗುತ್ತೆ. ಕುಕ್ಕರ್ ಕೂಗೋದಷ್ಟೇ, ಮಾಡ್ಕೊಳ್ಳೋದಂತೂ ತುಂಬ ಸುಲಭ. 2-3 ನಿಮಿಷದಲ್ಲಿ ಒಗ್ಗರಣೆ ಹಾಕಿ ಸಾರನ್ನ ಕುದಿಸ್ಬಿಟ್ರೆ ಒಂದು 10 ನಿಮಿಷದಲ್ಲಿ ಸಾಂಬಾರು ರೆಡಿಯಾಗೋಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಕುದ್ದಿದೆ. 2-3 ನಿಮಿಷ ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಸಾಂಬಾರು ನಮಗಿವಾಗ ರೆಡಿ ಆಯಿತು. ಈ ಅಳತೆಯಲ್ಲಿ ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ತೀರಾ ಗಟ್ಟಿನೂ ಆಗೋದಿಲ್ಲ, ತೀರಾ ತೆಳ್ಳಗೂ ಆಗೋದಿಲ್ಲ. ಇಡ್ಲಿ ಜೊತೆಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ. ಅಳತೆಯಲ್ಲಿ ಸಾಂಬಾರು ಮಾಡಿ ನಿಮಗೂ ಕೂಡ ಒಂದು 5 ರಿಂದ 6 ಜನ ಮನೇಲಿದ್ದರೆ ಆರಾಮಾಗಿ ಈ ಸಾಂಬಾರು ಇಡ್ಲಿ ಜೊತೆಗೆ ಚೆನ್ನಾಗಾಗುತ್ತೆ. ಜೊತೆಗೆ ಚಟ್ನಿನೂ ಮಾಡಿಕೊಂಡ್ರೆ ಒಂದು 7 ರಿಂದ 8 ಜನಕ್ಕಂತೂ ಆಗುತ್ತೆ ಈ ಸಾಂಬಾರು. ಈ ಸಾಂಬಾರನ್ನ ನಾನಿವಾಗ ಇಡ್ಲಿ ಜೊತೆಗೆ ಬಡಿಸ್ತಾ ಇದ್ದೀನಿ. ಮಕ್ಕಳ ಲಂಚ್ ಬಾಕ್ಸಿಗೂ ಬೆಳಗ್ಗೆ ಬೇಗ ಮಾಡ್ಕೊಂಬಿಡ್ಬೋದು ನಾವು ಇದನ್ನು. ಇಡ್ಲಿ ಮೇಲೆ 1-2 ಚಮಚದಷ್ಟು ತುಪ್ಪ ಹಾಕಿ
ಆನಂತರ ಸಾಂಬಾರು ಹಾಕಿದ್ರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.